ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था। पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे अब पहली वाली बात कहाँ? पर अब तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ದ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಎಂಬ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ಈಗ ಮೊದಲಿಗೆ ಈ ಖಾದ್ಯ ತೈಲಗಳ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ನೋಡಿ, ಖಾದ್ಯ ತೈಲಗಳು ಭಾರತದ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯ ಒಂದು ಅತ್ಯಗತ್ಯ ಭಾಗವಾಗಿವೆ ಮತ್ತು ಎಣ್ಣೆಕಾಳುಗಳು ಲಕ್ಷಾಂತರ ರೈತರ ಜೀವನೋಪಾಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಬಂದಿವೆ. ಎಣ್ಣೆ ಬೀಜಗಳು ಆಹಾರದ ಕೊಬ್ಬುಗಳು, ಶಕ್ತಿ ಮತ್ತು ಕೊಬ್ಬು ಕರಗುವ ಜೀವಸತ್ವಗಳ ಪ್ರಮುಖ ಮೂಲಗಳಾಗಿವೆ. ಪ್ರಮುಖವಾಗಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ಜನರಲ್ಲಿ ಪೌಷ್ಟಿಕಾಂಶ ಭದ್ರತೆಗೆ ಮಾತ್ರವಲ್ಲದೆ ರೈತರ ಕಲ್ಯಾಣಕ್ಕೂ ಕೂಡ ಕೊಡುಗೆಯನ್ನ ನೀಡುತ್ತಾ ಬಂದಿವೆ. ಎಣ್ಣೆ ಬೀಜಗಳು ಪ್ರಮುಖ ವಾಣಿಜ್ಯ ಬೆಳೆಗಳಾಗಿದ್ದು ಗ್ರಾಮೀಣ ಆದಾಯ ಮತ್ತು ಉದ್ಯೋಗವನ್ನು ಕಾಪಾಡಲು ಕೂಡ ಸಹಾಯಕವಾಗಿವೆ. ನಮ್ಮ ದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಈ ಖಾದ್ಯ ತೈಲಗಳ ಬೇಡಿಕೆ ಹೆಚ್ಚುತ್ತಾ ಇದೆ? ICMR ಅಥವಾ ಭಾರತೀಯ ವೈದ್ಯಕೀಯ ಮಂಡಳಿ ಒಬ್ಬ ವಯಸ್ಕನಿಗೆ ಶಿಫಾರಸು ಮಾಡಿರತಕ್ಕಂತಹ ಖಾದ್ಯ ತೈಲದ ಪ್ರಮಾಣವು ದಿನಕ್ಕೆ 20 ರಿಂದ 30 ಗ್ರಾಂಗಳಾಗಿದ್ದು ತಿಂಗಳಿಗೆ ಸರಾಸರಿ 500 ರಿಂದ 900 ಮಿಲಿಲೀಟರ್ ಆಗಿದೆ. ಆದರೆ ದೇಶದಲ್ಲಿ ಪ್ರತಿ ವ್ಯಕ್ತಿಯ ಖಾದ್ಯ ತೈಲಗಳ ಬಳಕೆಯು ಗಣನೀಯವಾಗಿ ಹೆಚ್ಚಾಗಿದೆ. ಪ್ರಸ್ತುತ ಭಾರತೀಯ ಪ್ರಜೆ ಪ್ರತಿದಿನ ಬಳಸುವ ತೈಲ ಪ್ರಮಾಣ 1.5 ಲೀಟರ್ನಿಂದ 1.6 ಲೀಟರ್ ಆಗಿದ್ದು ಇದು ICMR ಶಿಫಾರಸು ಮಾಡಿರುವುದಕ್ಕಿಂತ 2ರಷ್ಟು ಹೆಚ್ಚಾಗಿದೆ. 2004 ಮತ್ತು 5ರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವರ್ಷಕ್ಕೆ ಖಾದ್ಯ ತೈಲ ಬಳಕೆಯ ಪ್ರಮಾಣ 5.76 ಕೆಜಿ ಮತ್ತು ನಗರ ಪ್ರದೇಶಗಳಲ್ಲಿ 7.92 ಕೆಜಿ ಇತ್ತು. ಇದೀಗ ಈ ಪ್ರಮಾಣ 19 ರಿಂದ 20 ಕೆಜಿಯಷ್ಟಿದೆ. ಹೀಗಾಗಿ ದೇಶದಲ್ಲಿ ಹೆಚ್ಚುತ್ತಿರುವ ಖಾದ್ಯ ತೈಲಗಳ ಬೇಡಿಕೆಯು ದೇಶೀಯ ಉತ್ಪಾದನೆಯನ್ನ ಮೀರಿಸಿದೆ. ಇನ್ನು ಪ್ರಪಂಚದ ಮಟ್ಟದಲ್ಲಿ ಈ ಎಣ್ಣೆಯ ಬೀಜಗಳ ಉತ್ಪಾದನೆಯಲ್ಲಿ ನಮ್ಮ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡಿದೆ? ನೋಡಿ, ಪ್ರಸ್ತುತ ಅಂದರೆ 2025-26ರಲ್ಲಿ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಭಾರತವು 42.6 ಮಿಲಿಯನ್ ಟನ್ಗಳ ದಾಖಲೆ ಪ್ರಮಾಣವನ್ನ ಹೊಂದಿದ್ದು
ವಿಶ್ವದ 4ನೇ ಎಣ್ಣೆ ಬೀಜಗಳ ಉತ್ಪಾದಕ ರಾಷ್ಟ್ರವಾಗಿದೆ. ಆದಾಗ್ಯೂ ಈ ಉತ್ಪಾದನೆಯು ದೇಶದ 40% ಖಾದ್ಯ ತೈಲ ಬೇಡಿಕೆಯನ್ನು ಮಾತ್ರ ಪೂರೈಸುತ್ತಿದ್ದು 55-60% ಭಾರತವು ಆಮದು ಮಾಡಿಕೊಳ್ಳುತ್ತಿದೆ. ಇದರಲ್ಲಿ ತಾಳೆ ಎಣ್ಣೆಯನ್ನ ಇಂಡೋನೇಷಿಯಾ ಮತ್ತು ಮಲೇಷ್ಯಾದಿಂದ, ಸೂರ್ಯಕಾಂತಿ ಎಣ್ಣೆಯನ್ನ ಉಕ್ರೇನ್ ಮತ್ತು ರಷ್ಯಾದಿಂದ ಹಾಗೂ ಸೋಯಾಬೀನ್ ಎಣ್ಣೆಯನ್ನ ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದರ ಹೊರತಾಗಿಯೂ ನೀತಿ ಆಯೋಗದ ವರದಿಯ ಪ್ರಕಾರ ಅಕ್ಕಿ ಹೊಟ್ಟು ಎಣ್ಣೆ, ಹರಳೆಣ್ಣೆ ಮತ್ತು ಕುಸುಬೆ, ಎಳ್ಳು ಹಾಗೂ ಹುಚ್ಚೆಳ್ಳು ಉತ್ಪಾದನೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಇದು ಎಷ್ಟು ಹಂತಗಳನ್ನು ಹೊಂದಿದೆ? ಈ ರಾಷ್ಟ್ರೀಯ ಖಾದ್ಯ ತೈಲಗಳ ಮಿಷನ್ 2 ಹಂತಗಳನ್ನು ಹೊಂದಿದೆ. ಮೊಟ್ಟ ಮೊದಲನೇದಾಗಿ NMEO-OP ಅಂದ್ರೆ ತಾಳೆ ಎಣ್ಣೆಯ ಖಾದ್ಯ ತೈಲಗಳ ಮಿಷನ್. ಇದನ್ನ ಆಗಸ್ಟ್ 2021ರಲ್ಲಿ ಪ್ರಾರಂಭಿಸಲಾಯಿತು. ಈ ಅಭಿಯಾನವು ತಾಳೆ ಬೆಳೆಯ ಉತ್ಪಾದನೆಯನ್ನ ವಿಶೇಷವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ವಿಸ್ತರಿಸುವ ಗುರಿಯನ್ನ ಹೊಂದಿದೆ. ಇನ್ನು 2ನೇ ಹಂತದಲ್ಲಿ NMEO-OS ಅಂದ್ರೆ ಎಣ್ಣೆ ಬೀಜಗಳ ಖಾದ್ಯ ತೈಲಗಳ ಮಿಷನ್. ಇದನ್ನ ಅಕ್ಟೋಬರ್ 2024ರಲ್ಲಿ ಪ್ರಾರಂಭಿಸಲಾಯಿತು. ಈ ಅಭಿಯಾನವು ಸಾಂಪ್ರದಾಯಿಕ ಎಣ್ಣೆ ಬೀಜಗಳಾಗಿರ್ತಕ್ಕಂತಹ ರ್ಯಾಪ್ಸೀಡ್, ಸಾಸಿವೆ, ಕಡಲೆಕಾಯಿ ಮತ್ತು ಸೋಯಾಬೀನ್ಗಳ ಉತ್ಪಾದನೆಯನ್ನ ಹೆಚ್ಚಿಸತಕ್ಕಂಥ ಗುರಿಯನ್ನ ಹೊಂದಿದೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದ ಗುರಿಗಳೇನೇನು? ನೋಡಿ, ಮೊಟ್ಟ ಮೊದಲನೇದಾಗಿ ದೇಶೀಯ ಎಣ್ಣೆಕಾಳು ಉತ್ಪಾದನೆಯನ್ನ ಪ್ರಸ್ತುತ ಇರತಕ್ಕಂತಹ 39 ದಶಲಕ್ಷ ಟನ್ಗಳಿಂದ 2030-31ರವರೆಗೆ 69.7 ದಶಲಕ್ಷ ಟನ್ಗಳಿಗೆ ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ಸೋಯಾಬೀನ್, ನೆಲಗಡಲೆ, ಸಾಸಿವೆ, ರ್ಯಾಪ್ಸೀಡ್ ಮತ್ತು ಸೂರ್ಯಕಾಂತಿಯಂತಹ ಸಾಂಪ್ರದಾಯಿಕ ಎಣ್ಣೆ ಬೀಜಗಳ ಉತ್ಪಾದನೆಯನ್ನ ಹೆಚ್ಚಿಸತಕ್ಕಂತಹದ್ದು. ಇನ್ನು ಮೂರನೆಯದಾಗಿ ತೆಂಗಿನಕಾಯಿ, ಹತ್ತಿ ಬೀಜ, ಅಕ್ಕಿ ಹೊಟ್ಟು ಮತ್ತು ಮರದಿಂದ ಬರುವ ದ್ವಿತೀಯ ಮೂಲಗಳ ಖಾದ್ಯ ತೈಲಗಳ ಸಂಗ್ರಹಣೆಯನ್ನ ಹೆಚ್ಚಿಸತಕ್ಕಂಥದ್ದು. ನಾಲ್ಕನೇದಾಗಿ ಆಯಿಲ್ ಪಾಮ್ ಅಥವಾ ತಾಳೆ ಮರಗಳ ಕೃಷಿ ವಿಸ್ತರಣೆಯನ್ನ ಹೆಚ್ಚಿಸತಕ್ಕಂಥದ್ದು. ಇದಕ್ಕಾಗಿ ಬೀಜಗಳ ಉದ್ಯಾನ ಮತ್ತು ನರ್ಸರಿಗಳನ್ನ ಸ್ಥಾಪಿಸತಕ್ಕಂಥದ್ದು. ಐದನೇದಾಗಿ 2029-30ರ ವೇಳೆಗೆ ಕಚ್ಚಾ ತಾಳೆ ಎಣ್ಣೆಯ ಉತ್ಪಾದನೆಯನ್ನ 28 ಲಕ್ಷ ಟನ್ಗಳಿಗೆ ಹೆಚ್ಚಿಸತಕ್ಕಂಥದ್ದು. ಆರನೇದಾಗಿ ಸಾಂಪ್ರದಾಯಿಕ ಎಣ್ಣೆ ಕಾಳುಗಳ ಉತ್ಪಾದಕತೆ, ಬೀಜದ ಗುಣಮಟ್ಟ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನ ಸುಧಾರಿಸತಕ್ಕಂಥದ್ದು. ಇನ್ನು ಏಳನೇದಾಗಿ ಆಯಿಲ್ ಪಾಮ್ ಅಭಿಯಾನವು ರೈತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ, ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸುವ, ಉದ್ಯೋಗವನ್ನು ಸೃಷ್ಟಿಸುವ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಇನ್ನು ಎಂಟನೇದಾಗಿ ತಾಳೆ ಮರಗಳ ತಾಜಾ ಹಣ್ಣಿನ ಗೊಂಚಲುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲು ಹನಿ ನೀರಾವರಿ ವ್ಯಾಪ್ತಿಯನ್ನ ಹೆಚ್ಚಿಸತಕ್ಕಂಥದ್ದು. ಇನ್ನು 9ನೇದಾಗಿ ಪ್ರತಿ ವ್ಯಕ್ತಿಗೆ ವರ್ಷಕ್ಕೆ 19 ಕೆಜಿ ಬಳಕೆಯ ಪ್ರಮಾಣವನ್ನು ಕಾಯ್ದುಕೊಳ್ಳಲು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಇನ್ನು 10ನೇದಾಗಿ ಈ ಅಭಿಯಾನವು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡು ವಿವಿಧ ಉಪಕ್ರಮಗಳ ಮೂಲಕ ಎಣ್ಣೆ ಕಾಳುಗಳ ಇಳುವರಿಯನ್ನು ಹೆಚ್ಚಿಸುವುದರತ್ತ ಕೇಂದ್ರೀಕರಿಸಲ್ಪಟ್ಟಿದೆ. 11ನೇದಾಗಿ ಹಾಗೂ ಕೊನೆಯದಾಗಿ ಭಾರತದಲ್ಲಿ ಖಾದ್ಯ ತೈಲಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿ ಅವುಗಳ ಆಮದನ್ನು ತಗ್ಗಿಸಿ ದೇಶದ ವಿದೇಶಿ ವಿನಿಮಯವನ್ನ ಉಳಿಸ್ತಕ್ಕಂಥದ್ದು. ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಇದೆಯಲ್ಲ, ಇದರ ಅವಧಿ ಎಷ್ಟು? ಮತ್ತು ಈ ಅಭಿಯಾನಕ್ಕೆ ಅಥವಾ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿರುವಂಥ ಮೊತ್ತ ಎಷ್ಟು ಅಂತೀರಿ? ಈ ಅಭಿಯಾನದ ಅವಧಿ 2024-25ರಿಂದ 2030-31ರವರೆಗಿನ 7 ವರ್ಷಗಳಾಗಿವೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರದಿಂದ ಒಟ್ಟು 10,103 ಕೋಟಿ ರೂಪಾಯಿ ಅನುದಾನವನ್ನ ನಿಗದಿಪಡಿಸಲಾಗಿದೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಇದರ ಪ್ರಮುಖವಾದಂಥ ಅಂಶಗಳು ಯಾವ್ಯಾವು ಅಂತೀರಿ? ನೋಡಿ, ಮೊದಲನೇದಾಗಿ ಈ ಅಭಿಯಾನವು ಪ್ರಾಥಮಿಕ ಎಣ್ಣೆ ಕಾಳು ಬೆಳೆಗಳಾಗಿರ್ತಕ್ಕಂತಹ ರ್ಯಾಪ್ಸೀಡ್, ಸಾಸುವೆ, ನೆಲಗಡಲೆ, ಸೋಯಾಬೀನ್, ಸೂರ್ಯಕಾಂತಿ ಮತ್ತು ಎಳ್ಳು ಉತ್ಪಾದನೆಯನ್ನ ಹೆಚ್ಚಿಸುವತ್ತ ಗಮನ ಹರಿಸುತ್ತದೆ. ಎರಡನೇದಾಗಿ ಈ ಅಭಿಯಾನವು ದ್ವಿತೀಯ ಮೂಲಗಳಾದ ಹತ್ತಿ ಬೀಜ, ಅಕ್ಕಿಯ ಹೊಟ್ಟು ಮತ್ತು ಮರಗಳಿಂದ ಉತ್ಪಾದಿಸುವ ಎಣ್ಣೆಯ ಹೊರತೆಗೆಯುವ ದಕ್ಷತೆ ಮತ್ತು ಸಂಗ್ರಹಣೆಯನ್ನ ಬೆಂಬಲಿಸುತ್ತದೆ. ಮೂರನೇದಾಗಿ ಜೀನೋಮ್ ಎಡಿಟಿಂಗ್ ನಂತಹ ಅತ್ಯಾಧುನಿಕ ಜಾಗತಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದ ಬೀಜಗಳ ಅಭಿವೃದ್ಧಿಯನ್ನ ಈ ಅಭಿಯಾನದಡಿ ಮಾಡಲಾಗುತ್ತದೆ. ನಾಲ್ಕನೇದಾಗಿ ಈ ಅಭಿಯಾನದಡಿ ಎಣ್ಣೆ ತಾಳೆ ರೈತರಿಗೆ ಬೆಲೆ ಖಾತರಿಯನ್ನು ನೀಡಲಾಗುತ್ತದೆ ಮತ್ತು ಒಳಹರಿವಿನ ಸಹಾಯವನ್ನು
ನೀಡಲಾಗುತ್ತದೆ. ಇನ್ನು ಐದನೇದಾಗಿ ರೈತರು ಈ ಅಭಿಯಾನದಡಿ ಫ್ರೆಶ್ ಫ್ರೂಟ್ ಬ್ರಾಂಚಸ್ ಅಂದರೆ ತಾಜಾ ಹಣ್ಣಿನ ಗೊಂಚಲುಗಳನ್ನ ಬೆಳೆಸುತ್ತಾರೆ ಮತ್ತು ಉದ್ಯಮವು ತೈಲವನ್ನು ಹೊರತೆಗೆಯಲು ಈ ಗೊಂಚಲುಗಳನ್ನು ಸಂಸ್ಕರಿಸುತ್ತದೆ. ಇನ್ನು ಆರನೇದಾಗಿ ಈ ಅಭಿಯಾನದ ಅಡಿಯಲ್ಲಿ ಸಕಾಲಿಕ ಗುಣಮಟ್ಟದ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಸಾತಿ ಪೋರ್ಟಲ್, ಸಹಕಾರಿಗಳು, ರೈತ ಉತ್ಪಾದನಾ ಸಂಸ್ಥೆಗಳು ಅಂದ್ರೆ FPOs, ಸರ್ಕಾರಿ ಅಥವಾ ಖಾಸಗಿ ಬೀಜ ನಿಗಮಗಳೊಂದಿಗೆ ರಾಜ್ಯಗಳು ಮುಂಗಡ ಒಪ್ಪಂದವನ್ನು ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇನ್ನು ಏಳನೇದಾಗಿ ಬೀಜ ಉತ್ಪಾದನಾ ಮೂಲಸೌಕರ್ಯವನ್ನು ಸುಧಾರಿಸಲು ಸಾರ್ವಜನಿಕ ವಲಯದಲ್ಲಿ 65 ಹೊಸ ಬೀಜ ಕೇಂದ್ರಗಳು ಮತ್ತು 50 ಬೀಜ ಶೇಖರಣಾ ಘಟಕಗಳನ್ನು ಸ್ಥಾಪಿಸಲಾಗುತ್ತದೆ. ಇನ್ನು ಎಂಟನೇದಾಗಿ ಈ ಅಭಿಯಾನದಡಿ 347 ವಿಶಿಷ್ಟ ಜಿಲ್ಲೆಗಳಲ್ಲಿ 600ಕ್ಕೂ ಹೆಚ್ಚು ಮೌಲ್ಯ ಸರಪಳಿ ಕ್ಲಸ್ಟರ್ಗಳನ್ನ ಅಭಿವೃದ್ಧಿಪಡಿಸಲಾಗುತ್ತದೆ. ವಾರ್ಷಿಕವಾಗಿ ಇದು 10 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶವನ್ನು ಒಳಗೊಂಡಿದೆ. ಇನ್ನು ಒಂಬತ್ತನೇದಾಗಿ ಈ ಕ್ಲಸ್ಟರ್ಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು, ಉತ್ತಮ ಕೃಷಿ ಪದ್ಧತಿಗಳ ತರಬೇತಿ ಮತ್ತು ಹವಾಮಾನ ನಿರೋಧಕ ಮತ್ತು ಕೀಟ ನಿರೋಧಕ ಸಲಹಾ ಸೇವೆಗಳನ್ನು ನೀಡಲಾಗುತ್ತದೆ. ಇನ್ನು 10ನೇದಾಗಿ ಈ ಅಭಿಯಾನವು ಭತ್ತ ಮತ್ತು ಆಲೂಗಡ್ಡೆಯ ಪಾಳು ಭೂಮಿಯನ್ನು ಗುರುತಿಸಿ ಅಂತರ ಬೆಳೆಯನ್ನು ಉತ್ತೇಜಿಸುವ ಮೂಲಕ ಎಣ್ಣೆಕಾಳು ಕೃಷಿಯನ್ನ ಹೆಚ್ಚುವರಿಯಾಗಿ 40 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸಲು ಪ್ರಯತ್ನಿಸುತ್ತದೆ. ಇನ್ನು 11ನೇದಾಗಿ ಈ ಅಭಿಯಾನವು ಶಿಕ್ಷಣ ಮತ್ತು ಸಂವಹನ ಅಭಿಯಾನದಡಿ IEC ಅಥವಾ ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಮೂಲಕ ಖಾದ್ಯ ತೈಲಗಳಿಗೆ ಶಿಫಾರಸು ಮಾಡಿದ ಆಹಾರ ಮಾರ್ಗಸೂಚಿಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತದೆ. 12ನೇದಾಗಿ ಈ ಮಿಷನ್ ಕಡಿಮೆ ನೀರಿನ ಬಳಕೆ, ಮಣ್ಣಿನ ಆರೋಗ್ಯ ರಕ್ಷಣೆ ಮತ್ತು ಪಾಳು ಭೂಮಿಯನ್ನ ಬಳಸಿಕೊಳ್ಳುವುದರ ಮೂಲಕ ಪರಿಸರ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇನ್ನು 13ನೇದಾಗಿ ಈ ಯೋಜನೆಯಡಿ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಲು ಕನಿಷ್ಠ ಬೆಂಬಲ ಬೆಲೆಯನ್ನ ಕಡ್ಡಾಯ ಖಾದ್ಯ ತೈಲ ಬೀಜಗಳಿಗೆ ಹೆಚ್ಚಿಸಲಾಗಿದೆ. ಇನ್ನು 14ನೇದಾಗಿ ಈ ಅಭಿಯಾನವು ರೈತರು PM ಆಶಾ ಅಥವಾ ಆಯ್ ಅನ್ನದಾತ ಸಂರಕ್ಷಣಾ ಅಭಿಯಾನ, ಆಮೇಲೆ ಎಣ್ಣೆಕಾಳು ಬೆಂಬಲ ಯೋಜನೆ, ಕೊನೆಯದಾಗಿ ಬೆಲೆ ಕೊರತೆ ಪಾವತಿ ಯೋಜನೆಯ ಮೂಲಕ MSP ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇನ್ನು 15ನೇದಾಗಿ ಈ ಅಭಿಯಾನದಡಿ ದೇಶೀಯ ಉತ್ಪಾದಕರನ್ನ ಅಗ್ಗದ ಆಮದಿನಿಂದ ರಕ್ಷಿಸಲು ಮತ್ತು ಸ್ಥಳೀಯ ಕೃಷಿಯನ್ನು ಉತ್ತೇಜಿಸಲು ಖಾದ್ಯ ತೈಲಗಳ ಮೇಲೆ 20% ಆಮದು ಸುಂಕವನ್ನು ವಿಧಿಸಲಾಗುತ್ತದೆ. 16ನೇದಾಗಿ ಕ್ರೂಡ್ ಪಾಮ್ ಆಯಿಲ್ ಅಥವಾ CPO ಅಥವಾ ಕಚ್ಚಾ ತಾಳೆ ಎಣ್ಣೆ ಬೆಲೆಯನ್ನ ಅಂತಾರಾಷ್ಟ್ರೀಯ ಬೆಲೆಯ ಏರಿಳಿತಗಳಿಂದ ರಕ್ಷಿಸಲು ಪ್ರಥಮ ಬಾರಿಗೆ ವಯಬಿಲಿಟಿ ಪ್ರೈಸ್ ಅಥವಾ BP ಅಥವಾ ಕಾರ್ಯಸಾಧ್ಯತಾ ಬೆಲೆಯನ್ನ ಪರಿಚಯಿಸಲಾಗಿದೆ. ಇನ್ನು 17ನೇದಾಗಿ ನೆಡುವ ಸಾಮಗ್ರಿಗಳಿಗೆ ಹೆಕ್ಟೇರಿಗೆ 12ರಿಂದ 29,000 ರೂಪಾಯಿವರೆಗೆ ಮತ್ತು ನಿರ್ವಹಣೆಗೆ ಸಹಾಯಧನವನ್ನ 70,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಹಾಗೂ ಹಳೆಯ ತೋಟವನ್ನ ಪುನರುಜ್ಜೀವನಗೊಳಿಸಲು ಪ್ರತಿ ಗಿಡಕ್ಕೆ 250 ರೂಪಾಯಿಗಳ ವಿಶೇಷ ಸಹಾಯಧನವನ್ನ ನೀಡಲಾಗುತ್ತದೆ. ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಈ ಮಿಷನ್ನ ಉದ್ದೇಶಗಳು ಯಾವ್ಯಾವು ಅಂತೀರಿ? ನೋಡಿ, ಮೊದಲನೇದಾಗಿ ಸಹಕಾರಿ ಸಂಸ್ಥೆಗಳು, FPOಗಳು ಮತ್ತು ಖಾಸಗಿ ಪಾಲುದಾರರ ಮೂಲಕ ನವೀನ ತಂತ್ರಜ್ಞಾನ ಹಾಗೂ ಬೀಜವನ್ನ ಒದಗಿಸಿ ಇಳುವರಿಯನ್ನ ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ರೈತರ ಮಾರುಕಟ್ಟೆ ಪ್ರವೇಶವನ್ನು ಬಲಪಡಿಸಿ ಬೆಲೆ ಏರಿಳಿತಗಳಿಂದ ರೈತರನ್ನ ರಕ್ಷಿಸ್ತಕ್ಕಂಥದ್ದು. ಮೂರನೇದಾಗಿ ರೈತರಿಗೆ ಕೊಯ್ಲು ಉಪಕರಣಗಳ ಖರೀದಿಗೆ 2,90,000 ರೂಪಾಯಿಗಳ ಸಹಾಯ ನೀಡಿ ಕೊಯ್ಲು ನಂತರದ ನಷ್ಟವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ನಾಲ್ಕನೇದಾಗಿ 25 ಲಕ್ಷ ರೂಪಾಯಿಗಳ ಸಹಾಯಧನದೊಂದಿಗೆ CHC ಅಥವಾ ಕಸ್ಟಮ್ ಹೈರಿಂಗ್ ಸೆಂಟರ್ ಅಥವಾ ಕಸ್ಟಮ್ ನೇಮಕಾತಿ ಕೇಂದ್ರಗಳನ್ನ ಸ್ಥಾಪಿಸ್ತಕ್ಕಂಥದ್ದು. ಐದನೇದಾಗಿ ಸಂಸ್ಕರಣಾ ಸಂಸ್ಥೆಗಳ ಮೂಲಕ ತಾಳೆ ಎಣ್ಣೆ ರೈತರಿಗೆ ಒನ್ ಸ್ಟಾಪ್ ಕೇಂದ್ರಗಳನ್ನು ಸ್ಥಾಪಿಸಿ ಆ ಮೂಲಕ ಒಳಹರಿವು, ಕಸ್ಟಮ್ ನೇಮಕಾತಿ ಸೇವೆಗಳು, ಉತ್ತಮ ಕೃಷಿ ಪದ್ಧತಿಗಳ ಸೇವೆಗಳು ಮತ್ತು ರೈತರ ಉತ್ಪನ್ನಗಳ ಸಂಗ್ರಹಣಾ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು. ಆರನೇದಾಗಿ ಕಚ್ಚಾ ತಾಳೆ ಎಣ್ಣೆಯ ಬೆಲೆ 14.3 ಮಾಸಿಕ ನಿಗದಿಪಡಿಸಿದ ಸೂತ್ರ ಬೆಲೆ ಅಥವಾ ಫಾರ್ಮುಲಾ ಬೆಲೆ ಆಗಿದ್ದು, ಈ ಬೆಲೆ ಮತ್ತು ಕಾರ್ಯಸಾಧ್ಯತಾ ಬೆಲೆ ಅಂದ್ರೆ ವಯಬಿಲಿಟಿ ಪ್ರೈಸ್ ಇವುಗಳ ನಡುವಿನ ವ್ಯತ್ಯಾಸವನ್ನ DBT ಅಥವಾ ನೇರ ಲಾಭ ವರ್ಗಾವಣೆಯ ಮೂಲಕ ರೈತರಿಗೆ ಪಾವತಿಸ್ತಕ್ಕಂಥದ್ದು. ಇನ್ನು ಏಳನೇದಾಗಿ ಪಾಮ್ ಆಯಿಲ್ ಜೊತೆ ದೇಶೀಯ ಖಾದ್ಯ ತೈಲ ಉತ್ಪಾದನೆಯನ್ನ ಒಟ್ಟು 25.45 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸ್ತಕ್ಕಂಥದ್ದು. ಇನ್ನು ಎಂಟನೇದಾಗಿ ಕೃಷಿಕರಿಗೆ
ಹನಿ ನೀರಾವರಿ ವ್ಯವಸ್ಥೆ, ಯಂತ್ರೋಪಕರಣಗಳು ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ನೀಡಿ ಅವರ ಬಲವರ್ಧನೆಯನ್ನ ಮಾಡ್ತಕ್ಕಂಥದ್ದು. ಇನ್ನು 9ನೇದಾಗಿ ಸುಗ್ಗಿಯ ನಂತರದ ಘಟಕಗಳನ್ನು ಸ್ಥಾಪಿಸಲು ಅಥವಾ ನವೀಕರಿಸಲು FPOಗಳು ಸಹಕಾರಿ ಸಂಸ್ಥೆಗಳು ಮತ್ತು ಉದ್ಯಮಿಗಳಿಗೆ ಬೆಂಬಲವನ್ನ ವಿಸ್ತರಿಸತಕ್ಕಂಥದ್ದು. 10ನೇದಾಗಿ ದೇಶೀಯ ಬೇಡಿಕೆಯ 70% ಪೂರೈಸತಕ್ಕಂಥದ್ದು. 11ನೇದಾಗಿ ಉತ್ಪಾದನಾ ಸಾಮರ್ಥ್ಯದ ಮೂಲಕ ಪೌಷ್ಟಿಕಾಂಶದ ಭದ್ರತೆಯೊಂದಿಗೆ ಆತ್ಮನಿರ್ಭರ ಭಾರತವನ್ನ ಮುನ್ನಡೆಸ್ತಕ್ಕಂಥದ್ದು. ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಇದೆಯಲ್ಲ, ಇದರಲ್ಲಿ ಕೃಷಿ ಸಖಿಗಳ ಪಾತ್ರ ಏನು ಅಂತೀರಿ? ನೋಡಿ, ಸ್ವಸಹಾಯ ಗುಂಪುಗಳು, ವಿಶೇಷವಾಗಿ ಕೃಷಿ ಸಖಿಗಳು ಸಾಮೂಹಿಕ ಕೃಷಿ ರಕ್ಷಣಾ ಸೇವಾಕರ್ತರಾಗಿ ಅಥವಾ CASP ಅಂತ ಏನ್ ಕರಿತೇವೆ, ಅಂದ್ರೆ ಕಮ್ಯುನಿಟಿ ಅಗ್ರಿಕಲ್ಚರ್ ಕೇರ್ ಸರ್ವಿಸಸ್ ಪ್ರೊವೈಡರ್ಸ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಈ ಕೃಷಿ ಸಖಿಗಳು ಕೊನೆಯ ಹಂತದ ಬೆಂಬಲವನ್ನ ಒದಗಿಸುತ್ತಾರೆ ಮತ್ತು ಇವರು ಕೃಷಿ ಮ್ಯಾಪರ್ ಮೂಲಕ ಮಾಹಿತಿಯನ್ನ ಸಂಗ್ರಹಿಸುತ್ತಾರೆ. ಕೊನೆಯ ಹಂತದಲ್ಲಿ ಇವರು ತಳಮಟ್ಟದ ಅನುಷ್ಠಾನಕ್ಕಾಗಿ ಮಾರುಕಟ್ಟೆ ಸಂಪರ್ಕವನ್ನು ಸಹ ಸುಗಮಗೊಳಿಸುತ್ತಾರೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ರೈತರು ಹೇಗೆ ನೋಂದಣಿ ಮಾಡ್ಕೋಬಹುದು ಅಂತೀರಿ? ನೋಡಿ, ಮೊಟ್ಟಮೊದಲನೇದಾಗಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಡಿ ಸೂರ್ಯಕಾಂತಿ, ಶೇಂಗಾ, ಸಾಸಿವೆ ಮುಂತಾದ ಎಣ್ಣೆ ಕಾಳುಗಳ ಮತ್ತು ತಾಳೆ ಎಣ್ಣೆ ಬೀಜಗಳ ಬೆಂಬಲಕ್ಕೆ ಕರ್ನಾಟಕ ಕೃಷಿ ಇಲಾಖೆಯು ನೋಂದಣಿ ಪ್ರಕ್ರಿಯೆಯನ್ನ ನಡೆಸುತ್ತದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಕರ್ನಾಟಕದ ರೈತರ ಮಿತ್ರ ಅಥವಾ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಬಹುದು. ಇನ್ನು 2ನೇದಾಗಿ ಕೇಂದ್ರ ಸಚಿವಾಲಯದ NMEO ಪೋರ್ಟಲ್ ಮೂಲಕ ವಿವರಗಳನ್ನ ಪಡೆಯಬಹುದು. ಇನ್ನು 3ನೇದಾಗಿ ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯನ್ನ ಸಂಪರ್ಕಿಸಬಹುದು. ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದ ಅಡಿಯಲ್ಲಿ ನಮ್ಮ ರೈತ ಬಾಂಧವರು ಮಾಹಿತಿ ಪಡೆಯೋದಕ್ಕೆ ಇರುವಂತಹ ಸಹಾಯವಾಣಿ ಸಂಖ್ಯೆಗಳು ಯಾವ್ಯಾವು? ನೋಡಿ, ಮೊಟ್ಟಮೊದಲನೇದಾಗಿ ಯೋಜನೆಯ ಲಾಭ ಪಡೆಯಲು 1800-425-3553. ಇನ್ನೊಂದ್ಸತಿ ಹೇಳ್ತೀನಿ, 1800-425-3553 ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಸಹಾಯವಾಣಿ ಸಂಖ್ಯೆ 1800-180-1551. ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, 1800-180-1551 ಕರೆ ಮಾಡಬಹುದು. ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಇರಬೇಕಾದಂಥ ಅರ್ಹತೆಯ ಮಾನದಂಡಗಳು ಯಾವ್ಯಾವು ಅಂತೀರಾ? ನೋಡಿ, ಮೊಟ್ಟಮೊದಲನೆಯಾಗಿ ಯೋಜನೆಯ ಫಲಾನುಭವಿಯಾಗಲು ಎಣ್ಣೆ ಕಾಳು ಬೆಳೆಯುವ ಮೌಲ್ಯ ಸರಪಳಿ ಅಂದ್ರೆ ವ್ಯಾಲ್ಯೂ ಚೈನ್ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಭೂಮಿ ಹೊಂದಿರತಕ್ಕಂತಹ ಭಾರತೀಯ ಕೃಷಿಕರಾಗಿರಬೇಕು. 2ನೇದಾಗಿ ರೈತರು ತಮ್ಮ ಭೂಮಿಯ RTC ಅಥವಾ ಪಹಣಿಯನ್ನ ಹೊಂದಿರಬೇಕು. 3ನೇದಾಗಿ ರೈತರು ಈ ಅಭಿಯಾನದಡಿ ನೋಂದಾಯಿಸಿಕೊಳ್ಳಲು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀಡುವುದು ಕಡ್ಡಾಯವಾಗಿದೆ. 4ನೇದಾಗಿ ರೈತರು ತಮ್ಮ ವಿವರಗಳನ್ನ ಭಾರತ ಸರ್ಕಾರದ ಕೃಷಿ ಮ್ಯಾಪರ್ ಅಪ್ಲಿಕೇಶನ್ ನಲ್ಲಿ ಅಥವಾ ಸಂಬಂಧಿಸಿದ ರಾಜ್ಯಗಳ ಕೃಷಿ ಪೋರ್ಟಲ್ಗಳಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ಮಿಷನ್ ಇದೆಯಲ್ಲ, ಇದರ ಮೇಲ್ವಿಚಾರಣೆಯನ್ನು ಎಷ್ಟು ಹಂತಗಳಲ್ಲಿ ಮಾಡಲಾಗುತ್ತೆ? ಈ ಯೋಜನೆಯ ಮೇಲ್ವಿಚಾರಣೆಯು 2 ಹಂತಗಳಲ್ಲಿ ಜರುಗುತ್ತದೆ. ಮೊದಲನೇದಾಗಿ ರಾಷ್ಟ್ರೀಯ ಮಟ್ಟದ ಮೇಲ್ವಿಚಾರಣೆ. ಕೇಂದ್ರ ಸರ್ಕಾರದ ಹಂತದಲ್ಲಿ ಕೃಷಿ ಸಚಿವರ ನೇತೃತ್ವದ ಸಾಮಾನ್ಯ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿಗಳು ಈ ಯೋಜನೆಯ ಪ್ರಗತಿಯನ್ನ ಪರಿಶೀಲಿಸುತ್ತವೆ. ಹೆಚ್ಚುವರಿಯಾಗಿ ತಾಂತ್ರಿಕ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳನ್ನು ಒಳಗೊಂಡ ರಾಷ್ಟ್ರೀಯ ಮಟ್ಟದ ಮೇಲ್ವಿಚಾರಣಾ ತಂಡಗಳು ಕೂಡ ಕ್ಷೇತ್ರ ಮಟ್ಟದ ಮೇಲ್ವಿಚಾರಣೆಯನ್ನು ನಡೆಸುತ್ತವೆ. ಇನ್ನು 2ನೇದಾಗಿ ರಾಜ್ಯ ಮಟ್ಟದ ಮೇಲ್ವಿಚಾರಣೆ. ಈ ಹಂತದಲ್ಲಿ ರಾಜ್ಯ ಮಟ್ಟದ ಎಣ್ಣೆ ಕಾಳು ಅಭಿಯಾನದ ಸಮಿತಿ ಅಂದ್ರೆ SLSC ಅಂತ ಹೇಳಿ ಕರಿತೇವೆ ಮತ್ತು ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯ ಆಯುಕ್ತರು ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಗುರಿಗಳ ಆಧಾರದ ಮೇಲೆ ಮೇಲ್ವಿಚಾರಣೆ ಮತ್ತು ಪ್ರಗತಿಯ ಮೇಲ್ವಿಚಾರಣೆಯನ್ನು ನಡೆಸುತ್ತಾರೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ಇದುವರೆಗೆ ಸಾಧಿಸಲಾಗಿರುವಂತಹ ಪ್ರಗತಿ ಎಷ್ಟು? ನೋಡಿ, ಈ ಅಭಿಯಾನವು ಖಾದ್ಯ ತೈಲ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ. ಮೊಟ್ಟಮೊದಲನೇದಾಗಿ ಪ್ರಸ್ತುತ ದೇಶೀಯ ಎಣ್ಣೆ ಕಾಳುಗಳ ಉತ್ಪಾದನೆಯು 429.89 ಲಕ್ಷ ಟನ್ಗಳಿಗೆ ಏರಿಕೆಯಾಗಿದೆ. 2ನೇದಾಗಿ ಎಣ್ಣೆ ಕಾಳು ಬೆಳೆಯುವ ಒಟ್ಟು ಪ್ರದೇಶವು ಈ ಯೋಜನೆಯ ಆರಂಭದ 301.92 ಲಕ್ಷ ಹೆಕ್ಟೇರ್ಗಳಿಂದ
304.40 ಲಕ್ಷ ಹೆಕ್ಟೇರ್ಗಳಿಗೆ ವಿಸ್ತರಣೆಯಾಗಿದೆ. ಇನ್ನು ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಹೆಚ್ಚಿನ ಒತ್ತು ನೀಡಿ ತಾಳೆ ಬೆಳೆ ವಿಸ್ತೀರ್ಣವನ್ನ 10 ಲಕ್ಷ ಹೆಕ್ಟೇರ್ಗಳಿಗೆ ಹೆಚ್ಚಿಸಲಾಗುತ್ತದೆ. ಇನ್ನು 4ನೇದಾಗಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೀಜ, ಕಿರುಚೀಲಗಳ ವಿತರಣೆ, ಕೊಯ್ಲೋತ್ತರ ಘಟಕಗಳಿಗೆ ಮೂಲ ಸೌಕರ್ಯ ಮತ್ತು ಪ್ರೋತ್ಸಾಹಧನಗಳನ್ನು ನೀಡುವ ಮೂಲಕ ಈ ಅಭಿಯಾನವನ್ನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅಧಿಸೂಚಿಸಲಾಗಿರುವಂತಹ ಎಣ್ಣೆ ಬೀಜಗಳು ಯಾವ್ಯಾವು ಅಂತೀರಾ? ನೋಡಿ, ಈ ಯೋಜನೆಯಡಿ ಕರ್ನಾಟಕದಲ್ಲಿ ನೆಲಗಡಲೆ, ಸೂರ್ಯಕಾಂತಿ, ಸೋಯಾಬೀನ್, ಎಳ್ಳು, ಕುಸುಬೆ ಮತ್ತು ಸಾಸಿವೆಗಳನ್ನ ಗುರುತಿಸಲಾಗಿದ್ದು, ರಾಜ್ಯದಲ್ಲಿ ಸುಮಾರು 6 ಲಕ್ಷ ಹೆಕ್ಟೇರ್ಗಳಿಗೂ ಹೆಚ್ಚಿನ ಪ್ರದೇಶವನ್ನ ಎಣ್ಣೆಕಾಳು ಕೃಷಿಗೆ ಒಳಪಡಿಸಲಾಗುತ್ತಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಈ ತಾಳೆ ಎಣ್ಣೆ ಉತ್ಪಾದನೆ ಹೆಚ್ಚಳಕ್ಕಾಗಿ ಯಾವ್ಯಾವ ಜಿಲ್ಲೆಗಳನ್ನು ಗುರುತಿಸಲಾಗಿದೆ? ನೋಡಿ, ರಾಷ್ಟ್ರದಲ್ಲಿ ತಾಳೆ ಎಣ್ಣೆಯನ್ನು ಉತ್ಪಾದಿಸುವ 15 ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದಾಗಿದ್ದು, ರಾಜ್ಯದಲ್ಲಿ ಕರಾವಳಿ ಜಿಲ್ಲೆಗಳು, ಮಲೆನಾಡು ಜಿಲ್ಲೆಗಳು ಸೇರಿದಂತೆ ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ಹಾವೇರಿ, ಕಲಬುರಗಿ, ಬೀದರ್, ಚಾಮರಾಜನಗರ, ಧಾರವಾಡ, ರಾಯಚೂರು, ವಿಜಯಪುರ, ಚಿಕ್ಕಬಳ್ಳಾಪುರವು ಒಳಗೊಂಡಂತೆ 15 ಜಿಲ್ಲೆಗಳನ್ನು ಗುರುತಿಸಲಾಗಿದೆ. ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ನಿಂದ ಆಗುವಂಥ ಪ್ರಯೋಜನಗಳು ಯಾವ್ಯಾವು? ನೋಡಿ, ಮೊಟ್ಟಮೊದಲನೇದಾಗಿ ಈ ಯೋಜನೆಯಿಂದ ದೇಶೀಯವಾಗಿ ಖಾದ್ಯ ತೈಲಗಳ ಬೀಜಗಳ ಉತ್ಪಾದನೆಯು ಹೆಚ್ಚಿ ದೇಶವು ಎಣ್ಣೆಕಾಳು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇನ್ನು 2ನೇದಾಗಿ ಈ ಯೋಜನೆಯಡಿ ರೈತರಿಗೆ ಆರ್ಥಿಕ ಪ್ರೋತ್ಸಾಹಧನ ಮತ್ತು ಅಗತ್ಯ ಮೂಲ ಸೌಕರ್ಯಗಳು ಲಭ್ಯವಾಗುತ್ತವೆ. 3ನೇದಾಗಿ ಕೃಷಿ ಮತ್ತು ತೈಲ ಸಂಸ್ಕರಣಾ ವಲಯದಲ್ಲಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಇನ್ನು 4ನೇದಾಗಿ ಸುಧಾರಿತ ಕೃಷಿ ಪದ್ಧತಿ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ತೈಲ ಬೀಜಗಳ ಇಳುವರಿ ಹೆಚ್ಚಾಗುತ್ತದೆ. ಇನ್ನು 5ನೇದಾಗಿ 2030-31 7 ವರ್ಷಗಳ ಅವಧಿಯಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆಯನ್ನ 69.7 ಲಕ್ಷ ಟನ್ಗಳಿಗೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಇನ್ನು 6ನೇದಾಗಿ ತಾಳೆ ಎಣ್ಣೆ ಕೃಷಿಯನ್ನ 6.5 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವುದು ಸೇರಿದಂತೆ ಒಟ್ಟು 10 ಲಕ್ಷ ಹೆಕ್ಟೇರ್ ಎಣ್ಣೆ ಬೀಜಗಳ ಪ್ರದೇಶದ ವಿಸ್ತರಣೆಯಾಗುತ್ತದೆ. ಇನ್ನು 7ನೇದಾಗಿ ಈ ಅಭಿಯಾನವು ಭತ್ತ ಮತ್ತು ಆಲೂಗಡ್ಡೆಯ ಪಾಳು ಭೂಮಿಯನ್ನ ಸದುಪಯೋಗಪಡಿಸಲು ಎಣ್ಣೆ ಬೀಜಗಳ ಉತ್ಪಾದನೆಯನ್ನು 40 ಲಕ್ಷ ಹೆಕ್ಟೇರಿಗೆ ಹೆಚ್ಚಿಸತಕ್ಕಂಥದ್ದಕ್ಕೆ ಸಹಾಯ ಮಾಡುತ್ತದೆ. ಇನ್ನು 8ನೇದಾಗಿ ಈ ಅಭಿಯಾನವು ಕಡಿಮೆ ನೀರಿನ ಬಳಕೆ, ಮಣ್ಣಿನ ಆರೋಗ್ಯ ರಕ್ಷಣೆ ಮತ್ತು ಪಾಳು ಭೂಮಿಯನ್ನು ಬಳಸಿಕೊಳ್ಳುವುದರ ಮೂಲಕ ಪರಿಸರ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇನ್ನು 9ನೇದಾಗಿ ರೈತರಿಗೆ PM ಆಶಾ ಅಥವಾ ಆಯ್ ಅನ್ನದಾತ ಸಂರಕ್ಷಣಾ ಅಭಿಯಾನ ಮತ್ತು ಎಣ್ಣೆಕಾಳು ಬೆಂಬಲ ಬೆಲೆ ಯೋಜನೆ ಹಾಗೂ ಬೆಲೆ ಕೊರತೆ ಪಾವತಿ ಯೋಜನೆಯ ಮೂಲಕ ಕನಿಷ್ಠ ಬೆಂಬಲ ಬೆಲೆ ಸಿಗುವುದನ್ನು ಖಾತ್ರಿಪಡಿಸುತ್ತದೆ. ಇನ್ನು 10ನೇದಾಗಿ ಕಚ್ಚಾ ತಾಳೆ ಎಣ್ಣೆಯ ಬೆಲೆಯನ್ನು ಅಂತಾರಾಷ್ಟ್ರೀಯ ಬೆಲೆಗಳ ಏರಿಳಿತಗಳಿಂದ ಕಾಪಾಡಲು ರೈತರಿಗೆ ಕಾರ್ಯಸಾಧ್ಯತಾ ಬೆಲೆ ಅಥವಾ ವೈಬಲಿಟಿ ಪ್ರೈಸ್ ಅನ್ನು ಪರಿಚಯಿಸಿ ಅವರ ಸಂರಕ್ಷಣೆಯನ್ನು ಮಾಡಲಾಗುತ್ತದೆ. ಇನ್ನು 11ನೇದಾಗಿ ರೈತರಿಗೆ ಬೀಜ ಉದ್ಯಾನಕ್ಕಾಗಿ 15 ಹೆಕ್ಟೇರಿಗೆ 80 ಲಕ್ಷ ರೂಪಾಯಿಗಳನ್ನು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಕ್ಕೆ 15 ಹೆಕ್ಟೇರಿಗೆ 100 ಲಕ್ಷ ರೂಪಾಯಿಗಳ ನೆರವು ಲಭ್ಯವಾಗುತ್ತದೆ. ಇನ್ನು 12ನೇದಾಗಿ ಈ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಅವರ ಆದಾಯ ಹೆಚ್ಚಾಗುತ್ತದೆ. ಇನ್ನು 13ನೇದಾಗಿ ರೈತರಿಗೆ ಉಚಿತ ಗುಣಮಟ್ಟದ ಬೀಜಗಳು, ಉತ್ತಮ ಕೃಷಿ ಪದ್ಧತಿಗಳ ತರಬೇತಿ ಮತ್ತು ಸಲಹಾ ಸೇವೆಗಳು ಲಭ್ಯವಾಗುತ್ತವೆ. ಇನ್ನು 14ನೇದಾಗಿ ಕೊಯ್ಲು ನಂತರದ ಎಣ್ಣೆ ಕಾಳುಗಳ ಸಂಗ್ರಹಣೆ, ಎಣ್ಣೆ ಹೊರತೆಗೆಯುವಿಕೆ ಮತ್ತು ಮರುಪಡೆಯುವಿಕೆಯ ದಕ್ಷತೆ ಹೆಚ್ಚುತ್ತದೆ. ಇನ್ನು 15ನೇದಾಗಿ ಈ ಯೋಜನೆಯಡಿ ಸಾತಿ ಪೋರ್ಟಲ್ ಜಾಲತಾಣವು ಬೀಜ ದೃಢೀಕರಣ, ಪತ್ತೆ ಹಚ್ಚುವಿಕೆ ಮತ್ತು ಸಮಗ್ರ ದಾಸ್ತಾನು ಪೋರ್ಟಲ್ ಮೂಲಕ 5 ವರ್ಷಗಳ ರೋಲಿಂಗ್ ಬೀಜ ಯೋಜನೆಯ ಲಾಭವನ್ನು ಖಾತ್ರಿಪಡಿಸುತ್ತದೆ. ಇನ್ನು 16ನೇದಾಗಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತೈಲ ಬಳಕೆಯನ್ನ 10% ಕಡಿಮೆ ಮಾಡಿ ಬೊಜ್ಜು ವಿರುದ್ಧ ಹೋರಾಡಲು ಕೊಟ್ಟಿರುವ ಕರೆಗೆ ಅನುಗುಣವಾಗಿ ಈ ಅಭಿಯಾನದಡಿ ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಿ ದೇಶಾದ್ಯಂತ ಆರೋಗ್ಯಕರ ಬಳಕೆಯ ಮಾದರಿಯನ್ನು ಉತ್ತೇಜಿಸಲಾಗುತ್ತದೆ. ಇನ್ನು 17ನೇದಾಗಿ ಈ ಅಭಿಯಾನವು ಭಾರತದ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಖಾತ್ರಿಪಡಿಸುವುದು ಮಾತ್ರವಲ್ಲ, ಲಕ್ಷಾಂತರ ರೈತರ ಜೀವನೋಪಾಯವನ್ನ ಬಲಪಡಿಸುತ್ತದೆ. ಇನ್ನು 18ನೇದಾಗಿ ಈ ಅಭಿಯಾನದಿಂದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನದ ಅಭಿಯಾನದಿಂದ ದೇಶದಲ್ಲಿ ಆರೋಗ್ಯಕರ ಬಳಕೆಯ ಮಾದರಿಗಳು ಉತ್ತೇಜಿಸಲ್ಪಡುತ್ತವೆ. 19ನೇದಾಗಿ ಈ ಅಭಿಯಾನದಿಂದ 9 ಪ್ರಮುಖ ಎಣ್ಣೆ ಕಾಳುಗಳಲ್ಲದೆ ಹತ್ತಿ ಬೀಜ, ಭತ್ತದ ಹೊಟ್ಟು, ತೆಂಗಿನಕಾಯಿ, ಬೇವು, ಜಟ್ರೋಪ, ಕಾರಂಜ,
ಮಾಹುವಾ ಮತ್ತು ಸೀಮಾ ರೂಪದಂತಹ ಮರದಲ್ಲಿ ಹುಟ್ಟುವ ಎಣ್ಣೆ ಕಾಳುಗಳ ಸಂಸ್ಕರಣಾ ಉದ್ಯಮಗಳು ಬೆಳೆಯಲು ಅವಕಾಶವಾಗುತ್ತದೆ. ಇನ್ನು 20ನೇದಾಗಿ ಕೃಷಿ ರಫ್ತಿನಲ್ಲಿ ಸುಮಾರು 8% ಕೊಡುಗೆಯನ್ನ ಈ ಎಣ್ಣೆ ಬೀಜಗಳು ನೀಡಿದ್ದು ದೇಶದ ಜಿಡಿಪಿಯಲ್ಲಿ ಕೃಷಿಯ ಪಾಲು ಹೆಚ್ಚಲು ಕಾರಣವಾಗುತ್ತದೆ. ಇನ್ನು ಕೊನೆಯದಾಗಿ ಹಾಗೂ 21ನೇದಾಗಿ ಈ ಅಭಿಯಾನದಿಂದ ಸಹಕಾರಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸರ್ಕಾರಿ ಹಾಗೂ ಖಾಸಗಿ ಬೀಜ ಉತ್ಪಾದನಾ ಸಂಸ್ಥೆಗಳು ರಾಜ್ಯ ಸರ್ಕಾರಗಳೊಂದಿಗೆ ಮುಂಗಡ ಒಪ್ಪಂದದಿಂದ ಲಾಭ ಗಳಿಸಲು ಮತ್ತು ರೈತರು ಬೀಜ ಲಭ್ಯತೆಯ ಖಾತರಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಇನ್ನು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ಇವತ್ತು ನಾವು ಪರಿಸರ ದೇವೋಭವ, ನಾಗರಿಕ ದೇವೋಭವ, ರೈತ ದೇವೋಭವ ಎನ್ನುವಂತಹ ಒಂದು ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೇವೆ. ಈ ಸೂತ್ರಗಳನ್ನು ಅಳವಡಿಸ್ಕೊಂಡು ಈ ಒಂದು ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ಮಿಷನ್ನ ಹಿನ್ನೆಲೆಯಲ್ಲಿ ಇದು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಹೇಗೆ ಕಾರಣ ಆಗುತ್ತೆ ಈ ಅಭಿಯಾನ ಅಂತೀರಾ? ನೋಡಿ, ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದಿಂದ ಭಾರತವು ಖಾದ್ಯ ತೈಲ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಈ ಅಭಿಯಾನವು ದೇಶದ ಕೃಷಿ ಆರ್ಥಿಕತೆ ಮತ್ತು ಗ್ರಾಮೀಣ ಪ್ರದೇಶಗಳ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ. ದೇಶೀಯ ಉತ್ಪಾದನೆ ಹೆಚ್ಚಾಗುವುದರಿಂದ ಖಾದ್ಯ ತೈಲಗಳ ಆಮದಿಗಾಗಿ ಭಾರತವು ವಾರ್ಷಿಕವಾಗಿ ವಿದೇಶಗಳಿಗೆ ಪಾವತಿಸುತ್ತಿರುವ ಲಕ್ಷಾಂತರ ರೂಪಾಯಿಗಳ ಉಳಿತಾಯವಾಗಿ ಆಮದು ವೆಚ್ಚವೂ ಕಡಿಮೆಯಾಗಿ ದೇಶದ ಅಮೂಲ್ಯವಾದ ವಿದೇಶಿ ವಿನಿಮಯವು ಸಂರಕ್ಷಿಸಲ್ಪಡುತ್ತದೆ. ಅಂತರ ಬೆಳೆ ಪದ್ಧತಿಗೆ ಉತ್ತೇಜನ, ಮಣ್ಣಿನ ಫಲವತ್ತತೆಯ ಸುಧಾರಣೆ ಮತ್ತು ಕಡಿಮೆ ನೀರಿನ ಬಳಕೆಗೆ ಈ ಅಭಿಯಾನದಿಂದ ಒತ್ತು ಸಿಗುತ್ತದೆ. ಪಾಳು ಭೂಮಿಯನ್ನ ಕೃಷಿಗೆ ಯೋಗ್ಯವಾಗಿರಿಸುವುದರಿಂದ ಪರಿಸರ ಸಮತೋಲನದ ಕೃಷಿ ವಿಸ್ತರಣೆಯಾಗುತ್ತದೆ. ರೈತರ ಆದಾಯ ವೃದ್ಧಿ ಹಾಗೂ ಗ್ರಾಹಕರ ಆರೋಗ್ಯಕರ ಖಾದ್ಯ ತೈಲ ಬಳಕೆಯ ಮಾದರಿಗೆ ಈ ಅಭಿಯಾನದಿಂದ ಉತ್ತೇಜನ ಸಿಗುವುದರಿಂದ ಆರ್ಥಿಕ, ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆಗಳ ತ್ರಿವಳಿ ಲಾಭದಿಂದ 2047ರ ವಿಕಸಿತ ಭಾರತದ ಕನಸು ನನಸಾಗಲು ಸಾಧ್ಯವಾಗುತ್ತದೆ. ಜೊತೆಗೆ ರೈತ ದೇವೋಭವ, ನಾಗರಿಕ ದೇವೋಭವ ಹಾಗೂ ಪರಿಸರ ದೇವೋಭವ ಮಂತ್ರಗಳು ಸಾಕಾರಗೊಳ್ಳಲು ಕೂಡ ಸಾಧ್ಯವಾಗುತ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ರಾಷ್ಟ್ರೀಯ ಖಾದ್ಯ ತೈಲ ಮಿಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಈ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಥವಾ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಎನ್ನುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.